ಇನ್ನು ಅವ್ರ ಮನೆಯವರ ಸಪೋರ್ಟ್ ಇಲ್ಲದೆ ದರ್ಶನ್ ಅವರು ಈ ಥರ ಇಂಥ ಕಷ್ಟ ಕಾಲದಲ್ಲೂ ಅವರು ನೆಮ್ಮದಿಯಾಗಿರೋಕ್ಕೆ ಆಗ್ತಾ ಇರಲಿಲ್ಲ ಅಂತ ನನ್ನ ಅನಿಸುತ್ತೆ. ಏನಕ್ಕೆ ಅಂದರೆ ಒಂದು ಕಡೆ ತಮ್ಮ ದಿನಕರ್ ಅವ್ರ ಸಪೋರ್ಟ್ ಇದೆ, ಇನ್ನೊಂದು ಕಡೆ ಸ್ನೇಹಿತ ಬಲಗೈ ಬಂಟ ಧನಿವ್ರ ಅವ್ರ ಸಪೋರ್ಟ್, ಇನ್ನೊಂದು ಕಡೆ ತಾಯಿ ಮೀನಮ್ಮ, ಇನ್ನೊಂದು ಕಡೆ ಪತ್ನಿ ವಿಜಯಲಕ್ಷ್ಮಿ ಅವರು. ಇವರು ಎಲ್ಲರೂ ಕೂಡ ಒಂದು ಸಪೋರ್ಟ್ ಮಾಡದೇ ಇದ್ದಿದ್ರೆ ದರ್ಶನ್ ಅವ್ರಿಗೆ ಭಾಳ ಕಷ್ಟ ಆಗ್ತಾಯಿತ್ತು ಅಂತ. ಸೊ ಫ್ಯಾಮಿಲಿ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದರೆ ಕಲಾಸಿಪಾಳ್ಯ ಅದಾದಮೇಲೆ ಭಗವಾನು ಈ ಸಿನಿಮಾ ಟೈಮಲ್ಲೂ ನನ್ನ ಜೊತೆಲಿದ್ದೆ ಸರ್. ಶೂಟಿಂಗ್ ಸ್ಪಾಟ್ಗಳಿಗೆ ಹೋಗ್ತಾ ಇದ್ದೆ. ಗವಿಪುರಂ ಗುಟ್ಟಳ್ಳಿಲಿ ಶೂಟಿಂಗ್ಗಳು ತೆಗಿತಾಯಿದ್ರು. ಆ ಟೈಮಲ್ಲಿ ತುಂಬ ಟೆನ್ಷನ್ ಆಗ್ತಾಯಿದ್ರು. ಅಂದರೆ ಈ ಕಡೆ ಸಿನಿಮಾ ಶೂಟಿಂಗು, ಈ ಕಡೆ ಫ್ಯಾಮಿಲಿ ಪ್ರಾಬ್ಲಮ್ಮು. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಅಣ್ಣ ಈ ಥರ ಏನಕ್ಕಣ ಇವಾಗ ಇಷ್ಟಪಟ್ಟೆ ಮದುವೆ ಆಗಿದ್ದೀರಾ ಅಲ್ವಾ, ಅದಾದಮೇಲೆ ನೀವು ಇವಾಗ ನಿಮ್ಮ ತಂದೆಯವ್ರ ಹೆಸರು ಉಳಿಸ್ಬೇಕು ಅಂತ ಅಂದ್ಬಿಟ್ಟೆ ಈ ಫೀಲ್ಡ್ಗೆ ಬಂದಿದ್ದೀರಾ, ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದೀರಾ, ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದೀರಾ, ಯಾಕೆ ಟೆನ್ಷನ್ನು? ಅಂದರೆ ನಾನು ಏನಕ್ಕೆ ಕೇಳಿದೆ ಈ ಪ್ರಶ್ನೆ ಅಂದರೆ, ಅವರು ತುಂಬ ಬ್ಯುಸಿ ಇದ್ದರು ಸರ್ ಆ ಟೈಮಲ್ಲಿ. ಜಿಮ್ಮಿಗೆ ಬರ್ತಾ ಇರಲಿಲ್ಲ. ಅಂದರೆ ವಾರದಲ್ಲಿ ಒಂದಿನ ಬರ್ತಾಯಿದ್ರು, ಇಲ್ಲ ಅಂದರೆ ತಿಂಗಳಿಗೆ ಒಂದಿನ, ಈ ಥರ ಬರ್ತಾಯಿದ್ರಲ್ಲ. ಯಾಕೆ ವರ್ಕೌಟ್ ಮಾಡಿ ಅಂದರೆ, ಇಲ್ಲ ಕಣೋ ನನಗೆ ಆ ಮೈಂಡೇ ಬರ್ತಾಯಿಲ್ಲ ಮತ್ತೆ ವರ್ಕೌಟ್ ಮಾಡಬೇಕು ಅಂತ. ಯಾಕೋ ದಪ್ಪ ಆಗ್ತಾಯಿದ್ದೀನಿ, ನಾನು ಫಿಟ್ಟಾಗಿ ರೆಡಿ ಆಗೋದಕ್ಕೆ ಆಗ್ತಾಯಿಲ್ಲ. ನೀವು ಕಲಸಿಪಾಳ್ಯದಲ್ಲಿ ನೋಡಿ ಅವರೆಲ್ಲ 130 kg 140 kg ಇದ್ದರು.